ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶಿವ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಶಿವ ಅವರು ರೆಡಿ ಆಗ್ತಾ ಇದ್ದಾರೆ ಡ್ಯೂಟಿಗೆ. ಸೊ ನಾನು ಬಂದ ತಕ್ಷಣ ಅವ್ರು ಡ್ಯೂಟಿಗೆ ರೆಡಿ ಆಗ್ತಾರೆ. ಹಾಗೆ ಅವ್ರಿಗೆ ಕಾನ್ ಕಾಲ್ ಇದೆ, ಅದನ್ನು ಕೂಡ ಅಟೆಂಡ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಬನ್ನಿ ಇವತ್ತಿನ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡರ್ಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಶಿವಕುಮಾರ್, ಇವಾಗ ಗೊತ್ತಾಗ್ತಿದ್ಯಾ ಲೈಫ್ ಅಂದರೆ ಎಷ್ಟು ಕಷ್ಟ ಅಂತ? ಗೈಸ್, ಅದೇನೋ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತಾರಲ್ಲ, ಹಂಗೆ ನಮ್ಮ ಕತೆ. ಪ್ರೀತಿಗಂತೂ ಯಾವುದೇ ರೀತಿ ಕೊರತೆ ಇಲ್ಲ, ಬಟ್ಟು ಕೆಲವೊಂದು ಇದಕ್ಕೆ ಲಾಕ್ ಆಗಿರೋದಕ್ಕೆ ಯಪ್ಪ ಎಷ್ಟೊತ್ತಕ್ಕಪ್ಪ ರಿಲೀಫ್ ಆಗ್ತೀವಿ ಅಂತ ಅನಿಸುತ್ತೆ. ಕೆಲವ್ರಿಗೆ ಕೋಟಿ ಆಸ್ತಿ ಇರುತ್ತೆ, ಬಟ್ ಪ್ರೀತಿ ಅನ್ನೋದೇ ಇರಲ್ಲ. ನಮ್ಮಲ್ಲಿ ಪ್ರೀತಿಗೆ ಏನೂ ಕಮ್ಮಿ ಇಲ್ಲ, ಬಟ್ ಅಲ್ಲಿದ್ದಲ್ಲಿಗೆ ಮೇಂಟೈನ್ ಮಾಡ್ಕೋಬೇಕು ಆಗ್ತಿಲ್ಲ. ಫೈಟಿಂಗ್ ಆಗ್ಬಿಟ್ಟಿದೆ ಎವ್ರಿ ಡೇ. ಏನಾದರೂ ಒಂದು ವಿಷಯಕ್ಕೆ ಫೈಟಿಂಗ್ ಅಂದರೆ ನಮ್ಮ ಮಧ್ಯೆ ಫೈಟಿಂಗ್ ಅಲ್ಲ, ಜೀವನ ಅನ್ನೋ ಹೋರಾಟದ ಮಧ್ಯೆ ಫೈಟಿಂಗ್ ಆಗಿಬಿಟ್ಟಿದೆ. ಇದೆಲ್ಲ ಎಷ್ಟು ಬೇಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆದರೆ ಬೆಟರ್. ಬೇಗ ಅದೊಂದು ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ನಮ್ಮ ವಿಷಯದಲ್ಲಿ ಯಾವತ್ತೂ ಜಗಳ ಅನ್ನೋದು ಬರಲ್ಲ. ಬಂದರೆ ಅದು ಅದೇ ಹೇಳಿದ್ನಲ್ಲ, ಫೈನಾನ್ಷಿಯಲಿನೇ ಆಗಿರುತ್ತೆ. ಇದೆಲ್ಲ ಯಾವಾಗ ಕ್ಲಿಯರ್ ಆಗುತ್ತೋ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀರಾ, ನೀವೇನೋ ಮೋಸ ಹೋಗಿದ್ದೀರಾ, ನನಗೆ ಗೊತ್ತು, ಇಷ್ಟೊಂದು ಇಷ್ಟು 2-3 ವರ್ಷದಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ ನಿಮ್ಮ ರೊಟೀನು, ಇಷ್ಟೊಂದು ಎಮೋಷನಲ್ ಆಗಿರೋದು ನಾವು ನೋಡೇ ಇಲ್ಲ ಆಗಿದ್ವಿ ಅಂತ. ಹೌದು, ಮೋಸ ಹೋಗೂ ಇದ್ದೀನಿ ಆ್ಯಂಡ್ ಬುದ್ಧಿ ಕಲಿತಾ ಇದ್ದೀನಿ ಗೈಸ್. ಅದು ಬಿಟ್ರೆ ಏನಿಲ್ಲ. ಬಟ್ ಎಲ್ಲ ಸರಿ ಹೋಗುತ್ತೆ, ಕಾಯ್ಬೇಕಷ್ಟೆ. ತಾಳ್ಮೆ ಇದ್ದೋನು ಲೈಫಲ್ಲಿ ಯಾವತ್ತೂ ಸೋಲಲ್ಲ. ಇವಾಗ ಪ್ರೆಸೆಂಟ್ ಸೋತಿದ್ದೀವಿ ಅಂತ ಅನಿಸ್ಬೋದು, ಇದು ಸೋಲಲ್ಲ, ಒಂದು ಲೆಸನ್ ಅಷ್ಟೇ. ಆ ಲೆಸನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಚೆನ್ನಾಗಿ ಕಲ್ತ್ಬಿಟ್ರೆ ಬೆಟರು. ಬಟ್ ಅಗತ್ಯ ಇತ್ತು ನನಗೆ ಈ ಲೆಸನ್ನು ನನ್ನ ಜೀವನದಲ್ಲಿ. ಅದು ಬಂತು, ಕಲಿತು ಆಯಿತು. ಆಗ ಬೇರೆ ಲೆಸನ್ಗೆ ಹೋಗಿದ್ದೀವಿ. ಸೊ ಹಿಂದೆಗಡೆದು ಬೇಡ ಅಂತ ಅನ್ಕೋತೀನಿ. ಇವತ್ತಿನ ನಂದು ಫುಲ್ಲು ರೋಟೀನ್ ಹೇಗಿರುತ್ತೆ ಏನೋ ಅಂತ ಗೊತ್ತಿಲ್ಲ ಗೈಸ್. ನಿಮಗೂ ಬೋರ್ ಆಗ್ತಾ ಇರ್ಬೋದು ಅನಿಸುತ್ತೆ. ನನ್ನ ರೋಟೀನ್ ಮನೆ ತಪ್ಪಿದ್ರೆ ಅಂಗಡಿ ಆ್ಯಂಡ್ ಇದೇ ಆಗ್ತಾಯಿದೆ. ಸೊ ಇದೆಷ್ಟೋ ಜನಕ್ಕೆ ನೀವು ಮೋಟಿವೇಟಾಗಿ ತಗೊಂತು ಅಂತಂದರೆ ನನ್ನ ಬ್ಲಾಗ್ಸು ನಿಮ್ಗೆ ಎಲ್ರಿಗೂ ಮೋಟಿವೇಟ್ ಆಗುತ್ತೆ. ನಾನು ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ಪ್ರೆಗ್ನೆನ್ಸಿ ಅಂತ ಅಂದ್ಬಿಟ್ಟು ಏನು ನನ್ನ ರೋಟೀನ್ನ ನಾನು ಸ್ಟಾಪ್ ಮಾಡ್ಕೊಂಡಿಲ್ಲ. ಇನ್ನೂ ಬೇರೆ ಇನ್ಕ್ಲೂಡ್ ಮಾಡ್ಕೊಡ್ತೀನಿ ಹೊರತು ಸ್ಟಾಪ್ ಮಾಡಿಲ್ಲ, ಯಾವುದನ್ನೂ ಇಗ್ನೋರ್ ಅಂತೂ ಮಾಡಿಲ್ಲ. ಲೈಫಲ್ಲಿ ಒಂದೊಂದು ಸ್ಟೆಪ್ ಏನೇನಿರುತ್ತೆ ಅದು ಬರ್ತಾ ಇರುತ್ತೆ. ನಮ್ಮ ರೂಟೀನ್ ಏನಿರುತ್ತೆ ಅದನ್ನ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ರೀಸನ್ ಕೊಡ್ತಾ ಹೋಯ್ತು ಅಂತಂದರೆ ಎಲ್ಲದಕ್ಕೂ ಆಗೋದಿಲ್ಲ. ಇದೆಲ್ಲ ಒಂದೊಂದು ಜರ್ನಿ. ಆ ಜರ್ನಿನೂ ಎಂಜಾಯ್ ಮಾಡಬೇಕು, ಜೊತೆಗೆ ನಮ್ಮದು ಏನಿದೆ ಕೆಲಸ ಅದನ್ನು ಮಾಡಬೇಕು. ನನಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರೋದ್ರಿಂದ ನನ್ನ ರೂಟೀನ್ ಏನಿದೆ ಅದನ್ನ ಯಾವುದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ತುಂಬ ಜನ ಹೇಳ್ತಾ ಇರ್ತೀರಾ, ಇಲ್ಲ ರಿಸ್ಕ್ ಆಗುತ್ತೆ, ಪ್ರೆಗ್ನೆನ್ಸಿ ಜರ್ನಿ ಅಷ್ಟು ಸುಲಭ ಅಂತೂ ಅಲ್ಲ, ಒಂದೇ ಕಡೆ ಕೂತಿರ್ತೀರಾ, ಮಾರ್ನಿಂಗ್ ಬಂತು ಅಂದರೆ ನೈಟು 10 o'clockವರೆಗೂ ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ, ಕೂತಂಗೆ ಕೂತ್ಕೋಬಾರ್ದು ಪ್ರೆಗ್ನೆನ್ಸಿಗಳು ಅಂತ ತುಂಬ ಜನ ನಮ್ಮ ಅಂಗಡಿ ಹತ್ರ ಬಂದಾಗ ತುಂಬ ಜನ ದೊಡ್ಡವರು ಹೇಳ್ತಾ ಇರ್ತಾರೆ. ಬಟ್ ನಾನು ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನನಗೆ ನಾನು ಎಷ್ಟು ಕೇರ್ ಮಾಡ್ಕೋಬೇಕು ಅಷ್ಟು ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ರೊಟೀನ್ ಏನಿದೆ ಅದು ಮಾಡ್ತಾಯಿದ್ದೀನಿ. ಪಾಪನೂ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಆರೋಗ್ಯವಾಗಿದೆ. ನಾನು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ಹಾಗಾಗಿ ಅದು ನೆಗ್ಲೆಕ್ಟ್ ಮಾಡಲ್ಲ ಗೈಸ್. ಫ್ರೀ ಟೈಮ್ ಇದ್ದಿದ್ದಕ್ಕೆ ನಾನು ಮೆಹಂದಿ ಕಲಿತಾ ಇದ್ದೆ. ಮೆಹಂದಿ ಬೇಸಿಕ್ ಮಾತ್ರ ಬರುತ್ತೆ, ಸೊ ಪ್ರೊಫೆಷ್ನಲಾಗಿ ಬರಲ್ಲ. ಹಂಗಾಗಿ ಕಲ್ತ್ಕೊಂಡು ಬಿಡೋಣ ಅಂದ್ಬಿಟ್ಟು ಕಲಿತಾ ಇದೆ. ಫ್ರೀ ಟೈಮಲ್ಲಿ ಯಾವ ಟೈಮು ವೇಸ್ಟ್ ಮಾಡೋಕ್ಕಂತ ನನಗೆ ಇಷ್ಟ ಇಲ್ಲ. ಸೊ ಸ್ಟಾರ್ಟಿಂಗ್ ಮೆಹಂದಿ ಕಲಿಬೇಕಾದ್ರೆ ಈ ಥರ ಲೈನ್ಸ್ ಎಲ್ಲ ಆರಾಮಾಗಿ ಹಾಕೋದನ್ನ ಕಲಿಬೇಕು. ಲೈನ್ಸು ಈ ಥರ ಚಿಕ್ಕದಾಗಿ ಬಾಕ್ಸು ಇದನ್ನು ಕಲ್ತ್ಕೊಂಡ್ರೆ ಆಲ್ಮೋಸ್ಟು ಮೆಹಂದಿ ಕಲ್ತಂಗೆ. ಆದಷ್ಟು ರಿಯಲ್ ಬುಕ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನೋಡೋದಲ್ಲ. ಮೆಹಂದಿ ಇದರಲ್ಲೇ ಕಲಿತ್ರೆ ಏನಪ್ಪ ಅಂತಂದರೆ ಬಿಡಿಸ್ಬೇಕಾದ್ರೆ ಈಸಿ ಆಗುತ್ತೆ. ಹಂಗಾಗಿ ನೋಡ್ತಾ ಇರ್ಬೋದು, ನನ್ನ ಬುಕ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕಾಣಿಸ್ತಾಯಿದೆ ಅಂತ. ಎಲ್ಲ ಗಟ್ಟಿಯಾಗಿ
ಉಪ್ಪು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಹಿಂಗೆಲ್ಲ ಕಲಿಬೇಕು. ಸ್ಟ್ರೈಟ್ ಲೈನ್ ಬರೋಂಥದ್ದು ಈಗ ಹಾಕ್ತಿದ್ದೀವಿ ಅಂತಂದರೆ ಸ್ಟ್ರೈಟ್ ಲೈನ್ ಬರಬೇಕು. ಇನ್ನು ಬೇಗ ಬೇಗ ಹಾಕೋದನ್ನ ಕಲಿಬೇಕು. ಬುಕ್ ವೇಸ್ಟ್ ಆದರೂ ಪರವಾಗಿಲ್ಲ, ಈ ಥರ ಕಲ್ತ್ಬಿಟ್ರೆ ಬೆಟರು. ಆ್ಯಂಡ್ ಕಲಿಯೋ ಟೈಮಲ್ಲಿ ರಿಯಲ್ ಮೆಹಂದಿಂದನೇ ಕಲೀರಿ. ಕ್ಲೈಂಟಿಗೆ ಬಿಡಿಸ್ಬೇಕಾದ್ರೆ ಈಸಿ ಅನಿಸುತ್ತೆ. ಸೊ ಯಾರ್ಯಾರಿಗೆ ಟೈಮ್ ಇದೆ ಮನೇಲೇ ಕಲೀರಿ. ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಫ್ರೀಯಾಗಿ ಆನ್ಲೈನ್ ಕ್ಲಾಸ್ಗಳನ್ನ ಗೈಡ್ನೆಸ್ ಕೊಡ್ತಿದ್ದಾರೆ. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಯೂಟ್ಯೂಬಲ್ಲಂತೂ. ಫ್ರೀಯಾಗೇ ಕ್ಲಾಸಸ್ಗಳನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾರೂ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಏನಾದರೂ ಮನೇಲಿ ಟೈಮ್ ಇತ್ತು ಅಂದರೆ ಕಲಿಸಿ. ಅಟ್ಲೀಸ್ಟು ಕಸ್ಟಮರ್ಗೋಸ್ಕರ ಆ್ಯಂಡ್ ಆರ್ಡರ್ಸ್ ತೊಗೊಳೋಕ್ಕೋಸ್ಕರನೇ ಕಲಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕಲ್ತ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್ ಇದ್ದಾಗಿರ್ಬೋದು, ನಿಮ್ಮ ಮಕ್ಳಿಗಾಗಿರ್ಬೋದು ಬಿಡ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವುದೂ ಅಷ್ಟೇ ನನಗೆ ಕಲಿಬೇಕು ಅನ್ನೋದು ತುಂಬ ಇಷ್ಟ. ನನಗೆ ಯಾವುದೇ ಆದ್ರೂ ಅಷ್ಟೇ ಮೇಕಪ್ ಆಗಿರ್ಬೋದು, ನೈಲ್ ಆರ್ಟ್ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಇದೆಲ್ಲ ನಾನು ಬಿಸ್ನೆಸ್ಗೋಸ್ಕರ ಕಲ್ತಿದ್ದೆಲ್ಲ ಸ್ಟಾರ್ಟಿಂಗು. ಆ್ಯಂಡ್ ಫ್ಯೂಚರಲ್ಲಿ ನಮಗೂ ಒಂದು ಗರ್ಲ್ ಬೇಬಿ ಆಯಿತು ಅಂತಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಬದಲು ನಾವೇ ಎಲ್ಲನೂ ಕಲ್ತ್ಕೊಬಿಟ್ರೆ ನಾವೇ ಮಾಡ್ಕೋಬೋದು ಅಂತ. ಇವಾಗ ನನ್ನ ಮೇಂಟೆನೆನ್ಸ್ ಏನಿದೆ ಅವಾಗ ನಾನೇ ಮಾಡ್ಕೊತೀನಿ. ನನ್ನ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡ್ಕೊಳ್ಳೋದು, ಏನಾದರೂ ಫಂಕ್ಷನ್ ಬಂದಾಗ ಮೆಹಂದಿ ನಾವೇ ಬಿಡಿಸ್ಕೊಳ್ಳೋದು, ಅದೆಲ್ಲ ಇತ್ತು ಅಂತಂದಾಗ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಾವೇ ಕಲ್ತ್ಕೊಬಿಟ್ರೆ ಬೆಟರು. ಫಸ್ಟು ಸ್ಟ್ರೈಟ್ ಲೈನ್ ಒಂದು ನೀಟಾಗಿ ಬರಬೇಕು. ಕೈ ನಡ್ಗ ಇಟ್ಕೋಬಾರ್ದು. ಕೈ ನಡ್ಗ ಎಲ್ಲ ಹೋಗಬೇಕು ಅಂದರೆ ಒಂದು 2-3 ಮೆಹಂದಿ ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ಬುಕ್ಕು ವೇಸ್ಟ್ ಆದರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿ. ಈ ಥರ ಹಿಂಗಂತಷ್ಟು ಸ್ಟ್ರೈಟ್ ಬಂದುಬಿಡಬೇಕು. ಆ್ಯಂಡ್ ನಾವೇ ಮನೆಯಲ್ಲೇ ಮಾಡ್ಕೊಳ್ಳೋ ಮೆಹಂದಿ ಇದೆಯಲ್ಲ, ಅದು ಯಾವುದೇ ರೀತಿ ಗಂಟಿರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಮೊದಲೆಲ್ಲ ಹಿಂಗೆ ಬಿಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಸಡನ್ಲಿ ಒಂದೇ ಸಲ ಹಿಂಗೆ ಸ್ಟಾಪ್ ಮಾಡ್ತಾಯಿದ್ದೆ. ಇವಾಗ ಒಂಚೂರು ಪ್ರಾಕ್ಟೀಸ್ ಮಾಡಿದಾಗಿಂದ ಪರವಾಗಿಲ್ಲ. ನಾನು ಬೇಸಿಕ್ ಮಾಡ್ತಾಯಿದ್ದೆ, ಬಟ್ ನಾನು ಇದನ್ನು ಪ್ರೊಫೆಷನಲಾಗಿ ಕಲಿಬೇಕು ಅನ್ನೋದು ತುಂಬ ಆಸೆ ಇದೆ. ಹಂಗಾಗಿ ಸ್ವಲ್ಪ ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬರುತ್ತೆ ಅದು ಮಾಡ್ತಾರೆ, ಏಕೆಂದರೆ ಕೈ ನಡ್ಗ ಹೋಗಿ ಸ್ಟ್ರೈಟ್ ಲೈನ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಇದೆಲ್ಲ ಡಿಸೈನ್ ಮಾಡಬೇಕಂತ ಮಾಡ್ತಿರೋದಲ್ಲ. ಆಮೇಲೆ ಲೆಟರ್ಸ್ ಎಲ್ಲ ಬರೆಯೋದು ಕಲ್ತ್ಕೊಳ್ಳಿ, ಡಿಸೈನ್ಸು ಅದೆಲ್ಲ ಬರೆಯೋದು ಕಲ್ತ್ಕೊಬಿಟ್ರೆ ಆ್ಯಂಡ್ ರಿಯಲಾಗಿ ಮಾಡಬೇಕಂದ್ರೆ ಏನು ಅಷ್ಟು ಕಷ್ಟ ಅನಿಸಲ್ಲ. ಹ್ಯಾಂಡ್ ಮೇಲೆ ಬಿಡಿಸ್ಬೇಕಾದ್ರೆ ಅಷ್ಟು ಕಷ್ಟ ಅನಿಸಲ್ಲ. ಫಸ್ಟು ಸ್ಟೆಪ್ಪೇ ಲೈನ್ಸು. ಶೇರ್ ಮಾಡಿ ಅಂತಂದರೆ ಬೇಕಾದ್ರೆ ಶೇರ್ ಮಾಡ್ತೀನಿ ನೋಡಿ. ಫಸ್ಟು ಸ್ಟೆಪ್ಪೇ ಲೈನ್ಸು. ಈ ಲೈನ್ ಈ ಥರ ಆದ ತಕ್ಷಣ ಸ್ಟ್ರೈಟ್ ಬರಬೇಕು. ಆಮೇಲೆ ಇದು ಆದ ತಕ್ಷಣ ಸ್ಟ್ರೈಟ್ ಬರಬೇಕು. ಈ ಲೈನ್ಗಳು ಸ್ಟ್ರೈಟ್ ಬಂತು ಅಂತಂದರೆ ಜಿಗ್ಜಾಗ್ ಡಿಸೈನ್. ಈ ಥರ ಜಿಗ್ಜಾಗ್ ಡಿಸೈನು ಕೂಡ ಬಂದ್ಬಿಡ್ತು ಅಂತಂದರೆ ಇದರಲ್ಲಿ 3 ಡಿಸೈನ್ಸ್ಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಆಮೇಲೆ ಇವಾಗ ಲೈನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅಲ್ವಾ, ಅದರಲ್ಲೇ ಇದರಲ್ಲಿ ಸ್ಮಾಲು ಬಿಗ್ಗು ಅಟ್ಲೀಸ್ಟ್ ಅದು ಹೆಂಗಾರು ಬರಲಿ, ಕೈ ನಡ್ಗ ಹೋಗೋಕ್ಕೋಸ್ಕರನಾದರೂ ಸ್ಟಾರ್ಟಿಂಗ್ ಈ ಥರ ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ವರ್ಕ್ ಯಾವುದೇ ಆದರೂ ಅಷ್ಟೇ ಪ್ರಾಕ್ಟಿಕಲ್ಲು ಮಾಡ್ತಾನೆ ಅದು ಪರ್ಫೆಕ್ಟ್ ವರ್ಕಲ್ಲಿ ಚಾನ್ಸ್ ಇರೋದು. ಥಿಯರಿ ನಾವು ಎಷ್ಟೇ ಅರ್ಥ ಮಾಡ್ಕೊಂಡ್ರೂ ಪ್ರಾಕ್ಟಿಕಲ್ ನಾವು ಏನು ವರ್ಕ್ ಮಾಡ್ತೀವಿ ಅದ್ರ ಮೇಲೆ. ನಾನು ಈ ಥರ ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಂಚೂರು ಇವಾಗ ಕೈ ಮೇಲೆ ಬಿಡಿಸ್ಬೇಕು ಅಂದ್ರೂ ಆರಾಮಾಗಿ ಬಿಡಿಸ್ತೀನಿ. ನೋಡ್ತಾ ಇರ್ಬೋದು, ಹಿಂಗೆ ಆರಾಮಾಗಿ ಬಿಡಿಸ್ತೀನಿ. ಅರೇಬಿಕ್ ಅಂದರೆ ತುಂಬ ಚೆನ್ನಾಗಿ ಬಿಡಿಸ್ತೀನಿ. ಬಟ್ ಬ್ರೈಡಲ್ ವರ್ಕ್ ಕಲಿಯೋಣ ಅದನ್ನು ಕೂಡ. ಸೊ ನಾನು ಈ ಥರ ರೆಟ್ಟಲ್ಲಿ ಈ ಥರ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಹಿಂಗೆ ಬುಕ್ಕಲ್ಲಿ ಹಾಕಿಬಿಟ್ಟು ಬಿಡಿಸ್ತಾ ಇರ್ತೀನಿ. ನನಗೆ ಯಾವಾಗ ಬಿಡಿಸ್ಬೇಕನ್ಸುತ್ತೆ ಬಿಡಿಸ್ತಾ ಇರ್ತೀನಿ. ನನಗೆ ಒಂದೊಂದಲ್ಲ ವರ್ಕು, ಯಾವಾಗ ಏನು ವರ್ಕ್ ಮಾಡಬೇಕು ಅನಿಸುತ್ತೆ ಮಾಡ್ತಾ ಇರ್ತೀನಿ. ಸೊ ಇವಾಗ ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ನಾನು ತಿಂಡಿ ಮಾಡಿದ್ದೆ 12:30. ಹಂಗಾಗಿ ಊಟ ಲೇಟಾಗಿ ಮಾಡ್ತೀನಿ. ಯಾರು ಇವಾಗ ಸಂಜೆ 5 ಗಂಟೆ ಆಗಿದೆ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದೆ.
ಹಿತಾಶ್ರೀ ಮೊಬೈಲ್ ನೋಡ್ತಾ ಇದ್ಲು. ಮೊಬೈಲ್ನ ಅವಾಯ್ಡ್ ಮಾಡ್ಸೋಕ್ಕೋಸ್ಕರ ನಾವು ಜ್ಯೂಸ್ಗಳೆಲ್ಲ ಜೋಣಿಸ್ತಾ ಇದ್ವಲ್ಲ, ಸೊ ಪಾಸ್ ಮಾಡು ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಹೇಳ್ಕೊಡ್ತಾ ಇದ್ವಿ. ಅದೇ ರೀತಿ ಪಾಸ್ ಮಾಡ್ತಾ ಇದ್ಲು. ಸ್ವಲ್ಪ ತೀಟೆ ಆಟಗಳನ್ನೆಲ್ಲ ಆಡ್ತಾ ಇದ್ಲು. ಗ್ಯಾಪೆಲ್ಲ ಅವಳು ಕೂಡ ಕಲ್ತ್ಕೊತಾ ಇದ್ಲು. ಎಲ್ಲ ಪಾಸ್ ಮಾಡಿಬಿಟ್ಟೆ ಅಂತ ತುಂಬಾ ಖುಷಿ ಪಡ್ತಾ ಇದ್ಲು. ಸೊ ನಮ್ಮ ಹತ್ರ ಆಲ್ಮೋಸ್ಟು 10 ರೂಪಿ ಜ್ಯೂಸಸ್ಗಳೇ ಜಾಸ್ತಿ ಹೋಗೋದು, ಯಾಕಂದರೆ ಚಿಕ್ಕ ಅಂಗಡಿಯಾಗಿರೋದ್ರಿಂದ ಜಾಸ್ತಿ ಚಿಕ್ಕ ಮಕ್ಳುಗಳೇ ಬರ್ತಾ ಇರ್ತಾರೆ. ಅದು ಬಿಟ್ಟರೆ ದೊಡ್ಡದು ಸ್ವಲ್ಪ ತರಿಸ್ತೀವಿ. ಈ ಥರ ಚಿಕ್ಕದಂತೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ, ಯಾಕಂದರೆ ಜಾಸ್ತಿನೂ ಹೋಗ್ತಾ ಇರುತ್ತೆ. ಇದನ್ನೇ ಬೇಗ ಖಾಲಿ ಆಗೋದು ಕೂಡ. ಮಧ್ಯದಲ್ಲಿ ಕಸ್ಟಮರ್ ಬಂದವ್ರನ್ನ ಅಟೆಂಡ್ ಮಾಡಿಕೊಂಡು ನಾವು ಏನೇನು ಸಾಮಾನು ತಂದಿದ್ದೀವಿ ಅದನ್ನು ಜೋಡಿಸ್ಕೊಳ್ತಾ ಇದ್ವಿ. ಇವಾಗ ಟೈಮ್ ಬಂದು 8:30 ಸಮಥಿಂಗ್ ಆಗಿದೆ. ನಾನು ಮತ್ತು ಶಿವು ಇಲ್ಲೇ ಅಂಗಡಿ ಹತ್ರ ಇದ್ದೀವಿ. ಶಿವು ಅವರು ಇವತ್ತು ಬೇಗ ಬಂದಿದ್ದಾರೆ ಡ್ಯೂಟಿಯಿಂದ. ಹಾಗಾಗಿ ಇವತ್ತು ಸ್ವಲ್ಪ ಜ್ಯೂಸ್ ಐಟಮ್ಸು ಅದು ಇದು ಬಂದಿತ್ತು, ಜೋಣಿಸೋದಾಯಿತು, ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ಸ್ವಲ್ಪ ಅಲ್ಲಿಟ್ಟಿದ್ದೀವಿ, ಅಂದರೆ ಏನು ಹೇಳ್ತಾರೆ ಡಿಸ್ಪ್ಲೇಗೆ ಇಟ್ಟಿದ್ದೀವಿ, ಇದು ಸಿಗುತ್ತೆ ಅಂತ. ಅದು ಮಿಕ್ಕಿದೆಲ್ಲ ಫ್ರಿಜ್ಗೆ ಮಾಮೂಲಿ ಸ್ಟೋರ್ ಮಾಡ್ಕೋತೀವಿ. ಅವಾಗೂ ಯಾರೂ ಆಲ್ಮೋಸ್ಟು ವಾಮ್ ಕೇಳಲ್ಲ, ಕೋಲ್ಡನ್ನೇ ಕೇಳೋದು. ಹಂಗಾಗಿ ಅವ್ರ ಮಗಳಿಗೆ ಜುಟ್ಟು ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವಳು ಹಾಕಿಸ್ಕೊಳ್ಳಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದಾರೆ. ಪೂಜಾರಿ ಜುಟ್ಟಂಗೆ ಇತ್ತು. ಪೂಜಾರಿ ಇತ್ತು, ನಿಮ್ಮಪ್ಪ ಪೂಜಾರಿ ಮಾಡ್ತೈತೆ ನೀನ ಅಲ್ಲಿ. ಆಹಾ ಯಾರನ್ನ ಮಾತಾಡಿಸ್ತಿರೋದು? ಗೈಸ್ ನೋಡ್ತಾ ಇರ್ಬೋದು ಹುಡುಗಿಗೆ ಯಾವ ಥರ ದುಡ್ಡು ಕಟ್ತಾ ಇದ್ದಾರೆ ಶಿವರು ಅಂತ. ಎಲ್ಲ ಶಿವು ಓ ಇದು ಯಾವ ಜುಟ್ಟು ಶಿವು? ಪೂಜಾರಿ ಜುಟ್ಟು. ಕಸ್ಟಮರ್ ಅಟೆಂಡ್ ಮಾಡ್ಬಿಟ್ಟು ಬರೋಷ್ಟು ನನ್ನ ಮಗಳು ಎಲ್ಲಿ ಬಂದಿದ್ದಾಳೆ ಅಂತಂದರೆ ಇಲ್ಲಿ ನನ್ನ ಬಟ್ಟೆ ಶಾಪ್ ಹತ್ರ ಬಂದುಬಿಟ್ಟಿದ್ದಾಳೆ. ಬಿಲ್ಲಿಂಗ್ ಬುಕ್ಸ್ ಎಲ್ಲ ಹಾಳು ಮಾಡೋಕ್ಕೆ. ಅದಕ್ಕೆ ಇಲ್ಲಿ ಅಂದರೆ ಗ್ಲಾಸ್ ಐಟಮ್ಗಳೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ, ಖಾಲಿಯಾಗಿರೋವನ್ನೆಲ್ಲ. ಇತ್ತು ಬಿಲ್ಲಿಂಗ್ ಬುಕ್ಸ್ ಎಲ್ಲ ಯಾಕವ ತಗೋತಿದ್ದೀಯ? ಅಲ್ಲೇ ಇಟ್ಬಿಡು, ಎತ್ತಿಡು ಮೇಕೆ. ಹಾಂ, ಅಲ್ಲೆಲ್ಲ ವೈರ್ಸ್ ಎಲ್ಲ ಇದೆ. ಸಿಸ್ಟಮೇ ಆನ್ ಮಾಡಿಲ್ಲ ಗೈ. ಸಿಸ್ಟಮ್ ಆನ್ ಮಾಡೋಕ್ಕೂ ಕೂಡ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಸಿಸ್ಟಮ್ ವರ್ಕ್ ಮಾಡೋದಂದರೆ ತುಂಬಾ ಇಷ್ಟ. ಬಟ್ ಈ ಬ್ಯುಸಿ ರೊಟ್ಟಿನಲ್ಲಿ ಸಿಸ್ಟಮ್ ಆನ್ ಮಾಡೋದಿರಲಿ, ಅದು ಮುಟ್ಟೋಕ್ಕೂ ಕೂಡ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಅದ್ರ ಪಾಡ್ಗೆ ಅದಿದೆ, ಆನೇ ಮಾಡಿಲ್ಲ. ಸೊ ನೋಡಬೇಕು, ಫ್ರೀ ಟೈಮಲ್ಲಿ ಆನ್ ಮಾಡಿಕೊಂಡು ಏನಾದರೂ ವರ್ಕ್ಗಳನ್ನ ಮಾಡ್ತಾ ಇರಬೇಕು. ಲಾಂಗ್ ಟೈಮ್ ಯೂಸ್ ಮಾಡಿದೆ ಹಂಗೆ ಇಟ್ಟರು ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಸೊ ನನ್ನ ಮಗಳು ಕಿತಾಪತಿ ಬರ್ತಾ ಇಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಇದನ್ನೇ ಪಾರ್ಟಿಷನ್ ಮಾಡಿ ಬಟ್ಟೆ ಶಾಪ್ ಈ ಕಡೆ, ಪ್ರಾವಿಷನ್ ಸ್ಟೋರ್ ಈ ಕಡೆ ಮಾಡ್ಕೊಂಡಿದ್ದೀನಿ. ಇದು ಈ ಥರ ಮಾಡ್ಕೊಂಡಿರೋದಕ್ಕೆ ನನಗೇನೋ ಒಂಥರ ಬೆಟರ್. ಯಾಕಂದರೆ ಒಂಥರ ಏನಾದರೂ ಶುಗರೆಲ್ಲ ಏನಾದ್ರು ಕೆಲಸ ಮಾಡ್ತಿದ್ದಾರೆ ಪ್ರಾವಿಷನ್ ಸ್ಟೋರಲ್ಲಿ ಅಂದರೆ ನಾನಿಲ್ಲಿ ಆರಾಮಾಗಿ ನನ್ನ ಕೆಲಸಗಳನ್ನ ಮಾಡ್ಕೋಬೋದು. ಹಾಗಾಗಿ ಈ ಥರ ಐಡಿಯಾ ಮಾಡಿದ್ದು. ಆಮೇಲೆ ಬಟ್ಟೆ ಶಾಪ್ ಕೂಡ ಸಪ್ರೇಟ್ ಇರಬೇಕಲ್ವ. ಹಾಗಾಗಿ ಇವಾಗ ಸದ್ಯಕ್ಕೆ ನಂದು ಇದು ಬಿಸ್ನೆಸ್ ಒಂದು ಸ್ವಲ್ಪ ಲೋ ಇರ್ಬೋದು, ಯಾಕಂದರೆ ಕಲೆಕ್ಷನ್ಸ್ಗಳನ್ನ ಅಷ್ಟು ಹಾಕಿಲ್ಲ, ಸೈಜ್ಗಳು ಕೂಡ ಖಾಲಿ ಆಗಿಬಿಟ್ಟಿದೆ. ಮುಂದೊಂದು ದಿನ ಅಪ್ಡೇಟ್ ಮಾಡ್ಕೋತೀನಿ. ಹಾಗೇನು ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇರೋದನ್ನೇ ಬ್ಯಾಲೆನ್ಸ್ ಮಾಡ್ಕೋದ್ರೆ ಸಾಕು ನಂಗೆ ಆಗ್ಬಿಟ್ಟಿದೆ. ಈಗ ಇನ್ನೂ ಬೇರೆದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಯ್ತು ಅಂತಾನೆ ನನಗೇ ಜಾಸ್ತಿ ರಿಸ್ಕ್ ಅಂತ ಅನಿಸುತ್ತೆ. ಸೊ ಆ ರೀಸನಿಂದ ಅಷ್ಟೇ. ಇವಾಗ ಟೈಮ್ ಬಂದು 9 o'clock ಆಗಿದೆ. ನೈಟು 9 o'clock, ಇನ್ನೂ 1 hour 1.5 hour ಆಗುತ್ತೆ ಅಂಗಡಿ ಕ್ಲೋಸ್ ಮಾಡೋಷ್ಟರಲ್ಲಿ. ಶಿವು ಕೂಡ ಇನ್ನೂ ಬಂದಿಲ್ಲ, ಲಾಗಿನ್ ಇದೆ ಅಂತ ಹೇಳಿದ್ರು. ಅವ್ರು ಬರೋಷ್ಟರಲ್ಲಿ 10 o'clock ಆಗುತ್ತೆ. ಒಂದೊಂದ್ಸಲ ಬೇಗ ಬರ್ತಾರೆ, ಒಂದೊಂದ್ಸಲ ಲೇಟ್ ಆಗುತ್ತೆ. ಒಂದೇ ಪರ್ಟಿಕ್ಯುಲರಾಗಿ ಒಂದೇ ಟೈಮಿಂಗ್ಸ್ ಹೇಳೋದಕ್ಕೆ ಆಗೋದಿಲ್ಲ. ಇತ್ತು ಹಳೆ ಅರ್ಧಕ್ಬಾರ್ದು. ನಿಮ್ಮ ಪಾಪುನ ಎತ್ಕೊಬ, ನಾನು ಹೋಗ್ತಿದ್ದೀನಿ. ಬಾಯ್, ಹೋಗ್ತಾ ಇದ್ದೀನಿ. ಬಾಯ್. ಗೈಸ್ ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಎಷ್ಟೋ ಜನ ನಿಮಗೆ ಇವಾಗ ಎಷ್ಟು ತಿಂಗಳು ಅಂತ ಕೇಳ್ತಾ ಇದ್ದೀರಾ. ನನಗೆ ಇವಾಗ 5th ಮಂತಲ್ಲಿ ರನ್ನಿಂಗಲ್ಲಿದೆ. ಸೊ ಹೇಗೋ ಹೋಗ್ತಾ ಇದೆ ಲೈಫು. ಅದು ಹೆಂಗೆ ಹೋಗ್ತಾ ಇದೆ ಹಂಗೆ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಅದರದ್ದೇ ಅನ್ನೋ ಒಂದು ಟ್ರ್ಯಾಕಲ್ಲಿ. ಬನ್ನಿ ಬ್ಲಾಗನ್ನೇ ಕಂಟಿನ್ಯೂ ಮಾಡೋಣ. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ತಿನ್ಬಿಟ್ಟು ಮಲ್ಕೊಬಿಟ್ರೆ ಸಾಕು ಅಂತ ಅನಿಸುತ್ತೆ. ಬಟ್ ವೀಡಿಯೋ ಎಡಿಟಿಂಗ್ ಇರುತ್ತೆ. ಈಗ ಒಂದು ದಿನಕ್ಕೆ 4 ವೀಡಿಯೋ ಹಾಕ್ತಿದ್ದೀನಿ. ಒಂದು ಮಿನಿ ಬ್ಲಾಗು, ಒಂದು ಕಂಟೆಂಟ್ ವೀಡಿಯೋ, ಒಂದು ಮಾಮೂಲಿ ಲೆಂಗ್ತಿ ವೀಡಿಯೋ, ಒಂದು ಮೀಶೋ ವ್ಲಾಗು, ಅಂದರೆ ಮೀಶೋ ವೀಡಿಯೋ.
ನಾಲ್ಕು ವೀಡಿಯೋ ಹಾಗೂ ಒಂದು ವಿಡಿಯೋ ಮಾಡೋಕ್ಕೂ ಕೂಡ ಲೇಜಿನೆಸ್, ತುಂಬ ಲೇಜಿ ಮಾಡ್ತಾಯಿದೆ. ಟೈಮ್ ಇದ್ರೂ ಇವಾಗ ಚಾಲೆಂಜಿಂಗನ್ನು ತಗೊಬಿಟ್ಟಿರೋದಕ್ಕೆ ಅದೊಂದು ರೂಟೀನ್ ಥರ ಆಗಿಬಿಟ್ಟಿದೆ. ನೈಟ್ ಹೊತ್ತು ಎಷ್ಟು ಲೇಟ್ ಆದ್ರೂ ಕೂಡ ಕಂಪ್ಲೀಟ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. 12:30 1 o'clock ಆದ್ರೂ ಕೂಡ. ಯಾಕಂದರೆ ಒಂದೊಂದು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ 1/2 hour ಆದರೂ ಟೈಮ್ ಬೇಕೇ ಬೇಕಾಗುತ್ತೆ. ಯಾಕಂದರೆ ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ದೀವಾ ಆ್ಯಂಡ್ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯಾ ಅಂತೆಲ್ಲ ನೋಡಿ ಎಡಿಟ್ ಮಾಡೋಷ್ಟ್ರಲ್ಲಿ ಬೇಕೇ ಬೇಕಾಗುತ್ತೆ. ನಾನೆಷ್ಟು ಪರ್ಫೆಕ್ಟಾಗಿ ಎಡಿಟ್ ಮಾಡ್ತೀನಿ ಅಂತೇನಿಲ್ಲ. ಆ್ಯಂಡ್ ಜಾಸ್ತಿ ವೀಡಿಯೋಗಳನ್ನೇ ಹಾಕ್ತಾಯಿದ್ದೀನಿ. ಎಡಿಟ್ ಮಾಡೋದು ಯಾರು ಇದಕ್ಕೋಸ್ಕರ ವಿಡಿಯೋ ನೋಡೋರ್ಗೂ ಕೂಡ ಬೋರ್ ಆಗ್ತಾ ಇರ್ಬೋದು. ಖಂಡಿತವಾಗ್ಲೂ ಒಂದೊಂದನ್ನೇ ಆ್ಯಡ್ ಮಾಡ್ಕೊತೀನಿ. ನನ್ನ ವಿಡಿಯೋನು ನೋಡ್ತಾರೆ ಆಯಿತಾ. ಸ್ವಲ್ಪ ಬ್ಯುಸಿ ರೊಟೀನ್ ಆಗಿರೋದ್ರಿಂದ ವಿಡಿಯೋನೇ ಜಾಸ್ತಿ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಸೀರಿಯಸ್ಲಿ ಎಡಿಟಿಂಗ್ ಮಾಡ್ತಾಯಿಲ್ಲ. ಮುಖಕ್ಕೂ ಕೂಡ ಒಂದು ಫಿಲ್ಟರ್ ಕೂಡ ಆಗ್ತಿಲ್ಲ. ಆ ಥರನೇ ವಿಡಿಯೋನೇ ಮಾಡಾಕ್ತಿದ್ದೀನಿ. ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿದೆಯಾ ಇಲ್ವಾ ಗೊತ್ತಿಲ್ಲ. ಸೀರಿಯಸ್ಲಿ ಒಟ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾನು ಸ್ಟಾರ್ಟಿಂಗಿಂದನೂ ಹೇಳ್ಕೊಂಡು ಬಂದಿದ್ದೀನಿ, ಸೋಷಿಯಲ್ ಮೀಡಿಯಾಗೆ ನಾನು ಮೇನ್ ಇಂಟೆನ್ಷನ್ ಅರ್ನಿಂಗ್ ಮಾಡಬೇಕು ಅಂತಲೇ ಬರಲಿಲ್ಲ. ನನ್ನನ್ನು ನಾನು ಗುರುತಿಸ್ಕೋಬೇಕು ಅಂತ ಬಂದಿದ್ದು. ಈಗಲೂ ಅದೇ ಮೈಂಡ್ಸೆಟ್ ಇರೋದಕ್ಕೆ ನನ್ನ ಜರ್ನಿ ಚೆನ್ನಾಗಿ ಹೋಗ್ತಾಯಿದೆ. ಅರ್ನಿಂಗ್ ಅನ್ನೋ ಮೈಂಡ್ ತೊಗೊಳ್ತಿದ್ದಿದ್ರೆ ನಾನು ಬೇರೆ ಥರನೇ ವೀಡಿಯೋಸು, ಅಂದರೆ ಇದಕ್ಕೆ ಫೋಕಸ್ ಕೊಟ್ಟು ಇದೇನೋ ಒಂದು ಜಾಬ್ ಅನ್ನೋ ಥರ ಮಾಡ್ತಾಯಿದ್ದೇನೋ. ನನ್ನ ಜಾಬ್ ಏನಿದೆ ಮೇನ್ ಜಾಬ್ ಅದನ್ನು ಮಾಡಿ ಇದೊಂದು ಪಾರ್ಟ್ ಟೈಮ್ ಅನ್ನೋ ಥರ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ಪೇಮೆಂಟ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ರಲ್ಲ, ಅದಕ್ಕೆ ಈ ಪ್ರಶ್ನೆ ಅಷ್ಟೇ. ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ನಾನು ಏನೇ ಒಂದು ಪೇಮೆಂಟ್ ತಗೊಂಡ್ರೂ ಅಪ್ಡೇಟ್ ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಿಂದ ಏನೇ ಒಂದು ಪೇಮೆಂಟ್ ಬಂದ್ರೂ ನಾನು ನಿಮ್ಗೆ ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ.